ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿ ಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಭಿಮಾನದ ಸ್ವಾಗತ. ಕನ್ನಡ ನಾಡಿನ ನೆಲ, ಜಲ, ಸಂಸ್ಕೃತಿ, ಸಾಹಿತ್ಯ ಭವ್ಯ ಪರಂಪರೆಯನ್ನು ಹೊಂದಿದ್ದು ಈ ನಾಡಿನಲ್ಲಿ ಬದುಕಿದ ಅನೇಕರ ಬದುಕು ಆದರ್ಶಮಯವಾಗಿದೆ. ಅದರಲ್ಲೂ ಚಿತ್ರದುರ್ಗದ ಕೋಟೆನಾಡಿನಲ್ಲಿ ವಿಶೇಷವಾದಂತಹ ರೀತಿಯಲ್ಲಿ ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಕಲೆ, ನೃತ್ಯ ಇವುಗಳ ಅಪಾರವಾದಂತಹ ಸೇವೆ ಮತ್ತು ಅದರ ಪ್ರಯೋಗಗಳು ನಡೆದಿವೆ. ಇಂತಹ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿಸಿಕೊಂಡಂತಹ ಚಿತ್ರದುರ್ಗದ ತಳುಕಿನ ವೆಂಕಣ್ಣಯ್ಯ, ತರ ಸುಬ್ಬರಾಯರು, ತಸು ಶಾಮರಾಯರು, ಬೆಳಗೆರೆಯ ಕೃಷ್ಣಶಾಸ್ತ್ರಿಗಳು, ಜಾನಪದ ಸಿರಿಯಜ್ಜಿ, ಶ್ರೀಶೈಲ ಆರಾಧ್ಯರನ್ನೊಳಗೊಂಡ ಅಪಾರ ಸಂಖ್ಯೆಯ ಲೇಖಕರು, ವಿಮರ್ಶಕರು, ಚಿಂತಕರು, ಕವಿಗಳು ಆಗಿ ಹೋಗಿದ್ದಾರೆ. ಇಂಥವರ ಸಾಲಿನಲ್ಲಿ ಅಪರೂಪದ ಕವಿಗಳನ್ನು ಮತ್ತು ಹೊಸ ಪ್ರಯತ್ನದತ್ತ ಹೆಜ್ಜೆ ಹಾಕುತ್ತಿರುವಂಥ ಕವಿಗಳನ್ನು ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಕೋಟೆನಾಡಿನ ಕವಿ ಕಾವ್ಯ ಪರಿಚಯ. ಇದರ ರೂಪರೇಷೆಗಳು ಹೀಗಿದ್ದಾವೆ. ಈ ಕಾರ್ಯಕ್ರಮವು 1 ಜನವರಿ 2025 ಲೋಕಾರ್ಪಣೆಗೊಳ್ಳಲಿದ್ದು, ಆ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭ ಇದೀಗ ನಡೆಯಲಿದೆ. ಈ ಕಾರ್ಯಕ್ರಮದ ರೂಪರೇಷೆಗಳೆಂದರೆ ಪ್ರತಿ ವಾರ ಭಾನುವಾರ ಸಂಜೆ ಈ ಕಾರ್ಯಕ್ರಮದ ಪ್ರಸಾರವನ್ನು ಮಾಡಲಾಗುತ್ತೆ. ಪ್ರತಿ ವಾರ ಒಬ್ಬೊಬ್ಬ ಮುಖ್ಯ ಅತಿಥಿಗಳನ್ನು ಕವಿಗಳಾಗಿ ಕರೆಸಿ ಅವರ 2 ಕವನಗಳನ್ನು ವಾಚನ ಮಾಡುವುದರ ಜೊತೆಗೆ ಆ ಕಾವ್ಯದ ಅಥವಾ ಕವಿಯ ಆಶಯಗಳನ್ನು ಜನರಿಗೆ ತಿಳಿಸಲಾಗುತ್ತದೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿನ ಜನಜಾಗೃತಿಯನ್ನು ಮೂಡಿಸುತ್ತಾ ಒಂದಷ್ಟು ಓದುಗರನ್ನು ಸೆಳೆಯುವ, ಮತ್ತಷ್ಟು ಕವಿಪುಂಗವರಿಗೆ ಪ್ರೋತ್ಸಾಹವನ್ನು ನೀಡುವ ಕಾರ್ಯಕ್ರಮವೇ ಕೋಟೆನಾಡಿನ ಕವಿ ಕಾವ್ಯ ಪರಿಚಯ. ಇಂತಹ ಅಪರೂಪದ ಕಾರ್ಯಕ್ರಮವನ್ನು ಬಿಸಿ ಸುದ್ದಿ ವಾಹಿನಿಯು ಮೊಟ್ಟ ಮೊದಲ ಯೂಟ್ಯೂಬ್ ವಾಹಿನಿಯಾಗಿ ಇದನ್ನು ಚಿತ್ರದುರ್ಗದಲ್ಲಿ ಲೋಕಾರ್ಪಣೆಗೊಳಿಸುತ್ತಿರುವುದು ಒಂದು ಹೆಮ್ಮೆಯ ಸಂಗತಿ. ಈ ಚಿತ್ರದುರ್ಗದ ವಿಶೇಷತೆಗಳನ್ನು ಪರಿಚಯಿಸುವುದರ ಜೊತೆಗೆ ತಾವು ಕಂಡಂತಹ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಮತ್ತು ರಾಜಕೀಯ ಕ್ಷೇತ್ರಗಳ ಒಳನೋಟಗಳನ್ನು, ಅನುಭವಗಳನ್ನು ಮತ್ತು ಭಾವನೆಗಳನ್ನು ಹಂಚಿಕೊಳ್ಳುವ ಒಂದು ಈ ವಿನೂತನ ಕಾರ್ಯಕ್ರಮ ಒಂದು ವಿಶೇಷ ಮೈಲಿಗಲ್ಲನ್ನು ಸ್ಥಾಪಿಸುವತ್ತ ಹೆಜ್ಜೆ ಹಾಕಲಿ ಎನ್ನುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆಗೊಳಿಸಲಿದ್ದೇವೆ. ಇಂದು ಚಿತ್ರದುರ್ಗ ಎಂದ ತಕ್ಷಣ ಬಯಲು ಸೀಮೆ ಎನ್ನುವ ಅಪವಾದವನ್ನು ಹೊರತುಪಡಿಸಿ ಅಭಿಮಾನ, ಹಾರೈಕೆ, ಪ್ರೀತಿ, ವಿಶ್ವಾಸಕ್ಕೆ ಎತ್ತಿದ ಕೈ ಎನ್ನುವಂತಹ ನಿಟ್ಟಿನಲ್ಲಿ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡಿದೆ. ಇಲ್ಲಿನ ಮಠಮಾನ್ಯಗಳು, ಪುಣ್ಯ ಪಾವನ ಕ್ಷೇತ್ರಗಳು, ಶೈಕ್ಷಣಿಕ ಸಂಘ ಸಂಸ್ಥೆಗಳು ಅನೇಕ ರೀತಿಯ ಜಾಗೃತಿಯ ಕಾರ್ಯಕ್ರಮಗಳನ್ನು ಮೂಡಿಸುತ್ತಾ ಹೊರಟಿವೆ. ಈ ಚಿತ್ರದುರ್ಗವನ್ನು ಆಳಿದಂತಹ ಪಾಳೆಯಗಾರರ ವಂಶಸ್ಥರ ಕ್ಷಾತ್ರ ತೇಜಸ್ಸು, ಓಬವ್ವಳ ವೀರತನ, ಮುರುಗಿ ಸ್ವಾಮಿಗಳು ಮತ್ತು ಉಳಿದ ಮಠಾಧೀಶರ ಸ್ಫೂರ್ತಿಯ ಆಶೀರ್ವಾದ ಈ ನಾಡನ್ನು ಸಮೃದ್ಧಿಯತ್ತ ಕೊಂಡೊಯ್ಯುವಲ್ಲಿ ಒಂದು ಮೈಲಿಗಲ್ಲೆಂದೇ ಹೇಳಬಹುದು. ಹಾಗೆಯೇ ಇಲ್ಲಿನ ಚಿಂತಕರ ಭಾವನೆಗಳ, ಬದುಕುಗಳ ಒಳತೋಟಗಳನ್ನು ಬಿಂಬಿಸುವಂತಹ ಸಾಹಿತ್ಯ ಕೃತಿಗಳು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರ ಕಾಣಿಕೆಯನ್ನು ನೀಡಿದ್ದಾವೆ. ಅಂತಹ ಒಂದು ವಿನೂತನ ಕಾರ್ಯಕ್ರಮವನ್ನು ಇಂದು ಉದ್ಘಾಟನೆಯನ್ನು ಮಾಡಲಿಕ್ಕಾಗಿ ನಮ್ಮೊಟ್ಟಿಗೆ ಚಿತ್ರದುರ್ಗದ ಹೆಸರಾಂತ ಮತ್ತು ಸರಳ ಸಜ್ಜನಿಕೆಗೆ ಹೆಸರಾದಂಥ ಕವಿಯೊಬ್ಬರನ್ನು ಆಹ್ವಾನಿಸಿದ್ದೇವೆ. ಅವರೇ ಹೊಳಲ್ಕೆರೆಯ ನಿವಾಸಿಯಾಗಿದ್ದುಕೊಂಡು ತನ್ನ ಸಾಹಿತ್ಯ ಕ್ಷೇತ್ರದ ಮೂಲಕ ಅಪಾರ ಸೇವೆಗೈದಿರುವಂತಹ ವ್ಯಕ್ತಿಗಳು. ಸರಳತೆಗೆ ಮತ್ತೊಂದು ಹೆಸರು ಚಂದ್ರಶೇಖರ್ ತಾಳ್ಯಾರವರು. ಅವರನ್ನು ಇದೀಗ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ತಾವೊಬ್ಬ ಪ್ರಾಧ್ಯಾಪಕರಾಗಿ ತರ್ಕಶಾಸ್ತ್ರವನ್ನು ಬೋಧಿಸುತ್ತಾ ಹದಿಹರೆಯದ ವಯಸ್ಸಿನ ಪದವಿ ವಿದ್ಯಾರ್ಥಿಗಳೊಟ್ಟಿಗೆ ಬದುಕನ್ನು ರೂಪಿಸುವ ಪ್ರಯತ್ನದಲ್ಲಿ ತೊಡಗಿದ್ದವರು. ತಾವು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೇವಲ ಒಬ್ಬ ಕವಿಯಾಗಿ ಆಗಿರದೆ ತರ್ಕದ ವ್ಯಕ್ತಿಯಾಗಿ, ವಿಮರ್ಶಕರಾಗಿ, ಚಿಂತಕರಾಗಿ, ಲೇಖಕರಾಗಿ ಮತ್ತಷ್ಟು ಆಧ್ಯಾತ್ಮದ ಒಳಸುಳಿಗಳ ಬಗೆಗೆ ಜನಜಾಗೃತಿಯನ್ನು ಮೂಡಿಸುವ ಅಲ್ಲಮರಂತಹ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ಪರಿಚಯಿಸುವ ಕೃತಿಗಳನ್ನು ಬರೆದವರು. ತಾವು ಬರೆದಂತಹ ನನ್ನ ಕಣ್ಣಗಲಕ್ಕೆ, ಸಿಂಧೂ ನದಿಯ ದಂಡೆಯ ಮೇಲೆ, ಎಲ್ಲಿ ನವಿಲು ಹಾಡಿದೆ, ಕಾವಳದ ಸಂಜೆಯಲ್ಲಿ ಮುಂತಾದ ಕೃತಿಗಳು ತನ್ನದೇ ಆದಂತಹ ಛಾಪನ್ನು ಮೂಡಿಸಿವೆ, ಓದುಗರನ್ನು ತಮ್ಮೆಡೆಗೆ ಸೆಳೆದಿವೆ. ಕೆಲವರಿಗೆ ಸ್ಫೂರ್ತಿಯಾದರೆ ಕೆಲವರಿಗೆ ವಿಮರ್ಶೆಗೆ ಒಳಪಡಿಸಿಕೊಳ್ಳುವ ವಸ್ತುಗಳಾಗಿ ಅವರಿಗೆ ದಾರಿದೀಪವಾಗಿದ್ದಾವೆ. ಈ ಥರದ ಒಂದು ಕಾರ್ಯಕ್ರಮವನ್ನು ನಿಮ್ಮನ್ನು ಕರೆದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆನ್ನುವಂಥ ನಮ್ಮ ವಾಹಿನಿಯ ಆಶಯದ ಫಲವಾಗಿ ಇಂದು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮ್ಮನ್ನು ಅಭಿಮಾನದಿಂದ ಸ್ವಾಗತಿಸುತ್ತಾ ನಿಮ್ಮೊಟ್ಟಿಗೆ ಕೆಲ ಮಾತುಕತೆಗಳನ್ನು ಆಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ.
ಸರ್, ಈಗ ನೀವು ಒಬ್ಬ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವರು ಈ ಸಮಾಜದಲ್ಲಿ ಕಂಡಂತಹ ಅನೇಕ ವಿಚಾರಗಳನ್ನು ಕುರಿತು ತಮ್ಮ ಬೋಧನೆಯ ಸಂದರ್ಭದಲ್ಲಿ ಪಠ್ಯದ ಜೊತೆಗೆ ಮೂಡಿದಂತಹ ಪ್ರಶ್ನೆಗಳನ್ನು ಕುರಿತು ತಾವು ಅನೇಕ ಮಠಮಾನ್ಯಗಳ ಜೊತೆ ಸಂಘ ಸಂಸ್ಥೆಗಳ ಮಧ್ಯೆ ಇಟ್ಟುಕೊಂಡಂತಹ ಸಾಹಿತ್ಯ ಪರಿಷತ್ನಂತಹ ಸಂಘಟನೆಯೊಂದಿಗೆ ಗುರುತಿಸಿಕೊಂಡು ನೀವೊಬ್ಬ ಲೇಖಕರಾಗಿ ವಿಮರ್ಶಕರಾಗಿ ಅಷ್ಟೇ ಅಲ್ಲದೆ ಒಬ್ಬ ಹೆಸರಾಂತ ಕವಿಯಾಗಿ ಹೆಸರು ಮಾಡಿರುವಂಥದ್ದು ನಮಗೆ ಬಹಳ ಸಂತಸದ ಸಂಗತಿ. ಹಾಗಾದರೆ ನಿಮ್ಮ ವೃತ್ತಿ ಬದುಕಿನ ಜೊತೆಗೆ ಒಬ್ಬ ಕವಿಯಾಗುವ ಅಥವಾ ಕವಿಮನದ ವ್ಯಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಕಾರಣವಾದ ಸಂದರ್ಭ, ಆ ಶುಭವನ್ನು ನೀವು ಹೇಗೆ ಹಂಚಿಕೊಳ್ತೀರಿ ಸರ್? ನಮಸ್ಕಾರ. ಇದು ತುಂಬ ದೀರ್ಘವಾದ ಪ್ರಶ್ನೆ. ಓಕೆ ಸರ್. ನನ್ನ ಬಾಲ್ಯದಿಂದಲೂ ಕೂಡ ನಾನು ಇದನ್ನು ಪ್ರಾರಂಭಿಸಬೇಕಾಗತ್ತೆ. ಓಕೆ. ನಾನು ಬಾಲ್ಯವನ್ನು ಕಳೆದಿದ್ದು ತಾಳ್ಯ ಅನ್ನುವಂಥ ಸಣ್ಣ ಹಳ್ಳಿನಲ್ಲಿ, ಹೋಬಳಿ ಇಟ್ಕೊಳ್ರದು. ಅಲ್ಲಿ ತುಂಬ ನೇಚರ್ ತುಂಬ ಚೆನ್ನಾಗಿದೆ. ಅಲ್ಲಿ ಪ್ರಕೃತಿ ಬಹಳ ರಮ್ಯವಾದಂಥ ಪ್ರಕೃತಿ. ಅದನ್ನು ನೋಡ್ತಾ ನೋಡ್ತಾ ನನಗೇನೋ ಒಳಗೆ ಒಂದು 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 ರೀತಿಯ ದಿವ್ಯವಾದಂಥ ಒಂದು ಅನುಭವ ಪ್ರಾರಂಭ ಆಯ್ತು ಅಲ್ಲಿ. ಅದು ನನಗೇನು ಅಂತ ಗೊತ್ತಾಗ್ತಿರಲಿಲ್ಲ. ಆಮೇಲೆ ನಮ್ಮ ಊರಿನಲ್ಲಿ ಸಾಕಷ್ಟು ಜನ, ಒಂಥರ ಜನಪದೀಯ ವಾತಾವರಣ. ಆ ಜನಪದೀಯ ವಾತಾವರಣ ಹೆಂಗಿತ್ತು ಅಂತಂದರೆ, ಜಾತ್ರೆ ನಡೆಯೋದು, ನಮ್ಮ ಊರಿನ ಜಾತ್ರೆಗಳಲ್ಲಿ ನಾಟಕ ಮಾಡ್ತಾ ಇದ್ವಿ. ಆ ನಾಟಕಗಳು ಮಾಡಿದಾಗ ನನ್ನ ಬಾಲಪಾತ್ರಕ್ಕೆಲ್ಲ ತಗೊಳ್ಳೋರು. ಆ ಬಾಲಪಾತ್ರ ಮಾಡುವಾಗ ನನಗೆ ನಾನೊಬ್ಬ ನಟನಾಗಬೇಕು ಅನ್ನುವಂಥ ಬಹಳ ಆಸೆ ಇತ್ತು ನನಗೆ. ಹಾಗಾಗಿ ನಾನು ಗುಬ್ಬಿ ಕಂಪ್ನಿಗೂ ಹೋಗಿ ಒಂದು 6 ತಿಂಗಳು ಅಲ್ಲೂ ಕೂಡ 6 ತಿಂಗಳು ನನ್ನ ಸೇವೆಯನ್ನು ಸಲ್ಲಿಸಿ ಬಂದೆ ಅಲ್ಲಿ. ನನಗೆ ಅದಲ್ಲ ಅಂತ ಅನ್ನಿಸ್ತು ಮತ್ತು ವಾಪಸ್ ಬಂದೆ. ಹಾಗಾಗಿ ಕಲೆಯ ಕ್ಷೇತ್ರ ನನಗೆ ಹೊಸದೇನಲ್ಲ, ಅದು ಆ ಬಾಲ್ಯದಿಂದಲೂ ಕೂಡ ರೂಢಿಸ್ಕೊಂಬಂದಿತ್ತು. ನಿಧಾನಕ್ಕೆ ನಾನು ಡಿಗ್ರಿ ಓದುವಾಗ ನಾನು ಸಿರಿಗೆರೆಯಲ್ಲಿ ಡಿಗ್ರಿ ಓದಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಯ ವಚನ ಸಾಹಿತ್ಯದ ಪರಿಸರ ಅದೆಲ್ಲವೂ ಕೂಡ ನನಗೆ ಬಹಳ ಹತ್ತಿರಕ್ಕೆ ಸೆಳೀತು. ನನ್ನ ವಚನಗಳು, ವಚನ ಸಾಹಿತ್ಯ, ಅದರ ಚಳುವಳಿಯ ಸ್ವರೂಪ, ಅದು ಯಾಕಾಗಿ ಆ ಚಳುವಳಿ ಆಯಿತು, ಮತ್ತು ಸಾಮಾಜಿಕವಾದಂಥ ಏರುಪೇರುಗಳೇನು, ಸಾಮಾಜಿಕವಾದಂಥ ಬಿರುಕುಗಳೇನು ಅನ್ನುವಂಥದ್ದು ನನಗೆ ಅಲ್ಲಿ ಅನುಭವಕ್ಕೆ ಬಂತು. ಅದಕ್ಕಿಂತ ಪೂರ್ವದಲ್ಲೂ ಕೂಡ ನಾನು ದಾವಣಗೆರೆಯಲ್ಲಿ PUC ಅದೆಲ್ಲ ಮಾಡುವಾಗ, SSLC ಮಾಡುವಾಗ, ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗಲೂ ಕೂಡ ಅಲ್ಲಿಯ ವಾತಾವರಣನೂ ಕೂಡ ಬೇರೆ ಬೇರೆ ಮಟ್ಟದಲ್ಲಿ ನನ್ನನ್ನು ಕಲೆಗೆ ಒಳಗೊಳ್ಳೋಕ್ಕೆ ಪ್ರಯತ್ನಿಸಿದೆ ನಾನು ಅಲ್ಲಿ ಕಲೆಯನ್ನು. ಸೊ ಈ ಹಿನ್ನೆಲೆಯಿಂದ ನಾನು MA ಓದುವಾಗ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ನಾನು MA ಓದಿದ್ದು. ನಾನು ಕನ್ನಡ MA ಮಾಡಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಆದರೆ ಕನ್ನಡ MA ಸೀಟ್ ಸಿಕ್ಕಲಿಲ್ಲ ನನಗೆ. ಹಾಗಾಗಿ ನಾನು ಫಿಲಾಸಫಿ ನಂದು ಮೇಜರ್ ಇತ್ತು, ತತ್ವಶಾಸ್ತ್ರ ಮೇಜರ್ ಸಬ್ಜೆಕ್ಟು, ಕನ್ನಡವೂ ಮೇಜರ್ ಸಬ್ಜೆಕ್ಟ್. ಆದರೆ ತತ್ವಶಾಸ್ತ್ರ ನನಗೆ ಅನಾಯಾಸವಾಗಿ ಸೀಟ್ ಸಿಕ್ಕೊಂಡಿತ್ತು. ನಾನು ತತ್ವಶಾಸ್ತ್ರದ MA ಮಾಡೋದಕ್ಕೆ ಹೋದೆ. ಅದರಿಂದ ನನಗೆ ಲಾಭವೂ ಆಯಿತು. ಯಾಕೆಂದರೆ ಯಾವುದೇ ಕಾವ್ಯ ಅಥವಾ ಕವಿಗೆ ತಾತ್ವಿಕ ಹಿನ್ನೆಲೆ ಇದ್ದಾಗ ಅದಕ್ಕೊಂದು ಭಾಳ ಒಂದು ಸ್ಟ್ರೆಂತ್ ಸಿಕ್ಕತ್ತೆ, ಅದಕ್ಕೊಂದು ಶಕ್ತಿ ಒದಗಿ ಬರುತ್ತೆ. ಸೊ ಅಂಥದ್ರಿಂದ ಅದು ಲಾಭವೂ ಆಯಿತು ನನಗೆ. ತತ್ವಶಾಸ್ತ್ರ MA ಮಾಡುವಾಗ ಅಲ್ಲಿದ್ದಂಥ ವಾತಾವರಣ ಸುಮಾರು 1970ರ ದಶಕ. ಅದು ಆ 70ರ ದಶಕ ಒಂಥರ ವೈಬ್ರೆಂಟ್ ದಶಕ. ಅದು ಎಷ್ಟು ವೈಬ್ರೆಂಟ್ ಇತ್ತು ಅಂತಂದರೆ, ಜನಪರವಾದಂಥ ಚಳುವಳಿಗಳು ಶುರುವಾಗುವಂಥ ಒಂದು ಕಾಲ ಅದು. ಬಸವಲಿಂಗಪ್ಪನವ್ರದ್ದು ಆವಾಗ ಆಗ್ತಾನೆ ಇನ್ನು ಈ ಬೂಸಾ ಚಳುವಳಿ ನಡೆದಿತ್ತು. ಆ ಬೂಸಾ ಚಳುವಳಿಯಿಂದ ಪ್ರೇರೇಪಿತರಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಒಂಥರ ಜಾಗೃತವಾಗುವಂಥ ಒಂದು ಸ್ಥಿತಿ ಅದು. ಬಹುಶಃ ಚಿತ್ರದುರ್ಗದ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಒಂದು ರೀತಿ ಬಂಡಾಯ ಸಾಹಿತ್ಯದ ಮುಂಚೂಣಿ ನಾಯಕ ಅಂತಲೂ ಗುರುತಿಸಿಕೊಂಡಂತ ಕಾಲ ಇತ್ತು. ಬಂಡಾಯದ ಧ್ವನಿಯ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕ್ಷೇತ್ರದಲ್ಲಿ ತಾವೊಂದು ಬಳಗವನ್ನೇ ಕಟ್ಟಿಕೊಂಡು ಸಾಕಷ್ಟು ಚಳುವಳಿಗಳ ಮೂಲಕ ಸಮಾಜಕ್ಕೆ ಮತ್ತು ಸರ್ಕಾರಕ್ಕೆ ಅಥವಾ ಅಭಿವೃದ್ಧಿಯ ಪಥವಾದಂಥ ಚಿಂತನೆಯನ್ನು ಮಾಡಿದ್ರಿ ಅನ್ನುವಂಥದ್ದು. ಅದರ ಹಿನ್ನೆಲೆ ಏನು ಅಂತಂದ್ರೆ, ಇಲ್ಲಿ ಮೈಸೂರಲ್ಲಿ ನಾನೇನು ಇದನ್ನ ತಮಗೆ ಹೇಳಿದೆ, ಆ ಹಿನ್ನೆಲೆಯಿಂದ ಬಂದಂಥದ್ದು ಅದೆಲ್ಲ. ಸೊ ಅಲ್ಲಿದ್ದಾಗ ನಮಗೆ ಅಲ್ಲಿ ಯೂನಿವರ್ಸಿಟಿನಲ್ಲಿ ಆಗ್ತಿದ್ದಂಥ ಅನ್ಯಾಯಗಳು, ಸೀಟ್ ಹಂಚಿಕೆಲಾದಂಥ ವ್ಯತ್ಯಾಸಗಳು, ಅವನ್ನೆಲ್ಲ ಕುರಿತು ನಾವೆಲ್ಲ ದೊಡ್ಡ ಚಳವಳಿನೇ ಮಾಡಿದ್ವಿ. ಆಗ ನಮ್ಮ ದೇವನೂರು ಮಹಾದೇವ ನಮ್ಮ ನಾಯಕ. ಆವಾಗ ದೇವನೂರು ಮಹಾದೇವ, ನಾನು ಎಲ್ಲ ಒಟ್ಟಿಗೆ, ನಮ್ಮ ರುದ್ರಪ್ಪ ಹನಗವಾಡಿ, ವಿ ಲಕ್ಷ್ಮೀನಾರಾಯಣ, ತುಂಬ ದೊಡ್ಡ ದೊಡ್ಡ ದೇವಯ್ಯ ಹಾರ್ವೆ, ಈ ಥರದ ಶ್ರೀಧರ ಕಲಿವೀರ, ಈ ಥರ ಬಂಡಾಯಕ್ಕೆ ಯಾರ್ಯಾರು ಮುಂಚೂಣಿಯಲ್ಲಿ ಇದ್ರು ಅವರೆಲ್ಲರೂ ಪೂರ್ವಭಾವಿಯಾಗಿ ಅಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಸಂಘಟನೆಯಲ್ಲಿ. ಆಮೇಲೆ ತೇಜಸ್ವಿ ಬರ್ತಾ ಇದ್ರು ಅಲ್ಲಿಗೆ. ಆಮೇಲೆ MD ನಂಜನಸ್ವಾಮಿ ಅವರು ಮೈಸೂರಲ್ಲೇ ಬರ್ತಾ ಇದ್ರು. ಅಲ್ಲಿ
ನಮಗಿಬ್ಬರಿಗೂ ಅವರಿಬ್ಬರು ಸೇರ್ಕೊಂಡು ನಮಗೆಲ್ಲ ಒಂದು ಕ್ಲಾಸ್ ತಗೊಳ್ಳೋರು. ಇದ್ರೊಳಗೆ ಏನೇನು ಅನ್ಯಾಯ ನಡೀತಾ ಇದೆ ಆ ಅನ್ಯಾಯವನ್ನೆಲ್ಲ ನಮಗೆ ತಿಳಿಸಿ ಹೇಳ್ತಾ ನೀವು ಸುಮ್ಮನೆ ಕುತ್ಕೋಬಾರ್ದು ಅಂತೇಳಿ ನಮ್ಮನ್ನ ಎಚ್ಚರಿಸ್ತಾ ಇದ್ರು. ಆ ಎಚ್ಚರಿಕೆಯಿಂದಾಗಿ ನಾವೇನು ಮಾಡ್ತೀವಿ, ಒಂದು ದೊಡ್ಡ ಚಳುವಳಿನೇ ಶುರು ಮಾಡಿದ್ವಿ. ಅವಾಗ ಭಾಳ ಜವರೇಗೌಡರು ವೈಸ್ ಚಾನ್ಸಲರ್ ಆಗಿದ್ದರು. ಅಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದರು. ಸೊ ಅಲ್ಲಿಂದ ಒಂಥರ ಧೈರ್ಯ ಬಂತು ನಮಗೆಲ್ಲ. ನಾವು ಸಮಾಜದೊಳಗೆ ಏನೋ ಒಂದು ಮಾಡಬಹುದು, ಒಂದು ಹೊಸ ಆಲೋಚನೆಗೆ ತೆರ್ಕೊಳ್ಳುವಂಥ ಒಂದು ಕಾಲ ಅದು. ಅಂದ್ರೆ ಆ ಹೊತ್ತಿನ ದಿನಮಾನಗಳು ಏನಿದ್ದು ಸರ್ ಅಂದ್ರೆ, ಒಬ್ರು ಯಾರೋ ಪ್ರತಿಭಟನೆ ಮಾಡ್ತಿದ್ದಾರೆ ಅಥವಾ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂದ್ರೆ ಅದೊಂದು ಸದುದ್ದೇಶ ಪೂರಕ ಆದಂತ ಚಳುವಳಿ ಅನ್ನುವ ಕಲ್ಪನೆ ಇತ್ತು. ಈ ಹೊತ್ತಿನ ಹಾಗೆ ಅದರ ದಿಕ್ಕು ತಪ್ಪಿಸುವಂತ ಅಥವಾ ಬೇರೆ ರೀತಿಯ ಸಂದೇಶ ಹೋಗುವಂತ ಅಥವಾ ಒಂದು ವ್ಯವಸ್ಥೆಯನ್ನೇ ಬುಡಮೇಲ್ ಮಾಡುವಂತ ಇದಿರ್ಲಿಲ್ಲ. ಹಾಗಾಗಿ ಯಾವತ್ತು ಎಲ್ಲರಿಗೂ ಅವಕಾಶ ಇತ್ತು. ಅಂದ್ರೆ ಸ್ವಾರ್ಥರಹಿತವಾಗಿ ನಾವು ಸಾಮಾಜಿಕವಾಗಿ ಸಮಾಜಮುಖಿಯಾಗಿ ಏನ್ ಕೆಲಸ ಮಾಡಬಹುದು, ಆ ಥರದಕ್ಕೊಂದು ದೊಡ್ಡ ಪ್ರೇರಣೆ ಒದಗಿಸುವಂಥ ಕಾಲಘಟ್ಟ. ಅಂದ್ರೆ ಚಳುವಳಿಗಳ ಶುರುವಾಗುವಂಥ ಪ್ರಾರಂಭವಾಗುವಂಥ ಕಾಲ ಅದು. ಸೊ ಅಂತಹ ಕಾಲಘಟ್ಟದಲ್ಲಿ ನಾನು ಒಳಗೆ ಬೆಳೆದಿದ್ದು. ಸೊ ಆ ಚಿಂತನೆಯನ್ನು ನಾನು ಮತ್ತೆ ವಾಪಸ್ ಮೈಸೂರಿಂದ ವಾಪಸ್ ಬಂದ ನಂತರ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ನೋ ಅಲ್ಲೂ ಕೂಡ ನಾನು ಸ್ಥಗಿತಗೊಳ್ಳದೆ ಒಂಥರ ಜಂಗಮಶೀಲವಾದಂಥ ಒಂದು ಚಿಂತನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನಿಸಿದೆ. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ನೋ ಅಲ್ಲೆಲ್ಲ ಸುಮ್ಮನೆ ಕೂಡ್ತಿರಲಿಲ್ಲ. ಅಲ್ಲೆಲ್ಲ ನಾವು ದೊಡ್ಡ ಚಳುವಳಿಗಳನ್ನು ಮಾಡಿದ್ವಿ. ವಿದ್ಯಾರ್ಥಿಗಳನ್ನೆಲ್ಲ ಪ್ರೇರೇಪಿಸೋದು, ಇದೆಲ್ಲ ಪ್ರೇರೇಪಣೆ, ವ್ಯವಸ್ಥೆ ಸುಧಾರಣೆಗಾಗಿ ಚಳುವಳಿ. ಎಸ್, ಆ ಥರದ್ದೊಂದು ಇದು. ಆ ಹಿನ್ನೆಲೆಯಿಂದ ನಾನು ಕವಿ ಹೇಗಾದೆ ಅನ್ನುವಂಥದ್ರ ಪ್ರಶ್ನೆ ಬಂದಿದ್ದು ಏನೋ, ನಾನು SSLC ಇದ್ದಾಗಲೇ ಕನ್ನಡ ರತ್ನ ಅನ್ನುವಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ನ ಪರೀಕ್ಷೆನ ಪಾಸ್ ಮಾಡಿದ್ದೆ. ಅಂದರೆ SSLC ಪಾಸ್ ಆದಮೇಲೆ 2 ವರ್ಷ ನಾನು ಡಿಸ್ಕಂಟಿನ್ಯೂ ಮಾಡಿದ್ದೆ, ಓದನ್ನು ನಿಲ್ಲಿಸಿದ್ದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅದಕ್ಕೆ ಬೇರೆ ಬೇರೆ ಸಾಮಾಜಿಕ ಕಾರಣ, ಏನೋ ವೈಯಕ್ತಿಕ ಕಾರಣ ಏನೋ ಇದ್ದಾವೆ. ಆ 2 ವರ್ಷದಲ್ಲಿ ಏನು ಮಾಡ್ಬೋದು ಅಂತ ಹೇಳಿ ನಾನು ಕನ್ನಡ ರತ್ನ ಪಾಸ್ ಮಾಡಿದ್ದೆ. ಸ್ವಲ್ಪ ಕನ್ನಡದ ತುಡಿತ ಆವಾಗ ಶುರುವಾಗಿತ್ತು ನನಗೆ. ನಾನು ಕವಿ ಆಗ್ಬೋದು. ನಾನು ಫಸ್ಟ್ ಒಂದು ಕವಿತೆನ GP ರಾಜರತ್ನಂ ಬಗ್ಗೆ ಒಂದು ಕವಿತೆ ಬರೋದು, 4 ಸಾಲಿಂದು, ಕನ್ನಡ ನುಡಿ ಅಂತ ಅವಾಗ ಕನ್ನಡ ಸಾಹಿತ್ಯ ಪರಿಷತ್ನ ಪತ್ರಿಕೆ ಬರೋದು. ನಾನು ಸುಮ್ಮನೆ ಅದಕ್ಕೆ ಕಳಿಸ್ಕೊಟ್ಟೆ. ಅದು ಪ್ರಕಟವಾಗಿ ಬಂದ್ಬಿಡ್ತು. ಆವಾಗ ನಾನು ಚಂದ್ರಶೇಖರ ತಾಳ್ಯ ಅನ್ನೋ ಹೆಸರಿನಲ್ಲಿ ಬರೀತಾ ಇರಲ್ಲ, ಚಂಶೆ ಅಂತ ಹೇಳ್ಬಿಟ್ಟು ಅಷ್ಟೇ ಒಂದು ಸ್ಮಾಲ್ ಇದರೊಳಗೆ ಅದು ಬಂದಿತ್ತು. ಅದು ನಂಗೆ ಆಶ್ಚರ್ಯ ಆಗಿ ಹೋಗ್ಬಿಡ್ತು. ನಾನು ಬರೀಬಲ್ಲೆ, ನಾನು ಕವಿಯಾಗಬಲ್ಲೆ ಅನ್ನುವಂಥದ್ದು ಒಂದು ಇದು ಬಿಡ್ತು. ಆಮೇಲೆ ಅಧ್ಯಯನ, ಈ ಅಧ್ಯಯನಶೀಲತೆ ಮತ್ತು ಬೇರೆ ಬೇರೆ ಕಾವ್ಯದ ಪ್ರಕಾರಗಳನ್ನು ಅರಗಿಸ್ಕೊಳ್ಳುವಂಥದ್ದು. ಆಮೇಲೆ ನಾನು ಈ ಡಿಗ್ರಿ ಮಾಡುವಾಗ ಕನ್ನಡ ಮೇಜರ್ ಸ್ಟೂಡೆಂಟ್ ನಾನು. ಹಳೆಗನ್ನಡ ಕಾವ್ಯ, ಹೊಸಗನ್ನಡ ಕಾವ್ಯ, ಇವೆಲ್ಲವೂ ಕೂಡ ಒಂದು ಒಟ್ಟು ವ್ಯುತ್ಪತ್ತಿ ಅಂತ ಏನು ಹೇಳ್ತೀವಿ ಅಂಥದ್ದೊಂದು ವ್ಯುತ್ಪತ್ತಿಯನ್ನು ನಾನು ಬೆಳೆಸ್ಕೊಂಡೆ. ಅಂದರೆ ಕಾವ್ಯ ಪರಂಪರೆಯ ಬಗ್ಗೆ ಗಾಢವಾದಂಥ ತಿಳುವಳಿಕೆಯನ್ನು ಪಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದೆ. ಆ ನಿಟ್ಟಿನಲ್ಲಿ ನಾನು ಒಂದು ಕವಿ ಆಗಿದ್ದೇನೋ ಇಲ್ವೋ ಅನ್ನುವಂಥದ್ದು ನನಗೆ ಇವಾಗಲೂ ಕೂಡ ಸಂದೇಹವೇ ಇಲ್ಲ. ಯಾಕೆಂದ್ರೆ ನಿಮ್ಮ ವ್ಯಕ್ತಿತ್ವವನ್ನು ಹತ್ತಿರದಿಂದ ಬಲ್ಲವರಾದ ಕಾರಣಕ್ಕಾಗಿ ನಾವು ಚಂದ್ರಶೇಖರ್ ತಾಳ್ಯರವರು ಹೊಳಲ್ಕೆರೆ ತಾಲೂಕು ಸಾಹಿತ್ಯ ಸಮ್ಮೇಳನದ ಒಬ್ಬ ಅಧ್ಯಕ್ಷರಾಗಿ ಈ ವಿವಿಧ ಸಾಹಿತ್ಯಗೋಷ್ಠಿಗಳಲ್ಲಿ ವಿಚಾರಗಳನ್ನು ಮಂಡಿಸುವ ರೀತಿ ಅಥವಾ ನೀವು ಕೊಡುವಂಥ ಉಪನ್ಯಾಸ, ನಿಮ್ಮ ಶಿಷ್ಯ ಪರಂಪರೆ, ಇವುಗಳೆಲ್ಲ ನೋಡಿದಾಗ ಅನೇಕ ಸಭೆ ಸಮಾರಂಭಗಳಲ್ಲಿ ಮಾನ ಸನ್ಮಾನಗಳು ಸ್ವೀಕರಿಸಿದ್ದೀರಿ, ಪ್ರಶಸ್ತಿ ಗಳಿಸಿದ್ದೀರಿ. ಆದರೆ ಚಂದ್ರಶೇಖರ್ ತಾಳ್ಯ ಅಂತ ಹೇಳಿದ್ರೆ ಪ್ರಶಸ್ತಿ ಅಥವಾ ಹೊಗಳಿಕೆಗೆ ಉಬ್ಬದ, ಯಾವುದೇ ಅವಮಾನಗಳು ಅಥವಾ ನೋವಾದಾಗ ಕುಗ್ಗದ ಒಂದು ಸಮಸ್ಥಿತಿಯನ್ನು ಕಾಪಾಡಿಕೊಂಡಂಥ ವ್ಯಕ್ತಿ ಅನ್ನೋದು ಜನಜನಿತವಾಗಿರೋದ್ರಿಂದ ತಮ್ಮ ಈ ಕವನಗಳು ಒಂದಷ್ಟು ಜನಜಾಗೃತಿಯನ್ನು ಮತ್ತು ಸಾಮಾಜಿಕ ಬದಲಾವಣೆಗೆ ಪ್ರೇರಣೆಗಾಗಿರುವಂಥವು. ತಾವು ಬರೆದಂತಹ ಈ ಒಂದು ಕವನಗಳೇನಿದ್ದಾವಲ್ಲ ಅವುಗಳಲ್ಲಿ ಒಂದು ಕವನವನ್ನು ಈಗ ವಾಚನ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡೋಣ ಅಂತೇಳಿ ಆಶಯ. ಈ ಕಾರ್ಯಕ್ರಮದ ಬಗ್ಗೆ ನಾನೊಂದು 2 ಮಾತಾಡಿ ನನ್ನ ಪದ್ಯನ ಓದ್ತೀನಿ. ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ನೀವು ಮಾಡ್ತಾ ಇರೋವಂಥದ್ದು. ಯಾಕೆಂದರೆ ಕಾವ್ಯವನ್ನು ಇವತ್ತು ಬಹಳ ಗಂಭೀರವಾಗಿ ತಗೊಳ್ಳುವಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಸಾಮಾಜಿಕ ವ್ಯಕ್ತಿಗಳಾಗಲಿ ಇದ್ದಾರೆ ಅನ್ನುವಂಥ ಸ್ವಲ್ಪ ಅನುಮಾನ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನೀವು ಈ ಥರದ್ದೊಂದು ಕಾವ್ಯವನ್ನು ಪರಿಚಯಿಸುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅದು ಬಹಳ ಹುಟ್ಟಿಸುವಂಥ ಕಾರ್ಯಕ್ರಮ, ಸಂತೋಷ ಕೊಡುವಂಥ ಕಾರ್ಯಕ್ರಮ. ಜನಕ್ಕೆ ಒಂದು ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವಂಥದ್ದು, ಸದಭಿರುಚಿಯನ್ನು ಬೆಳೆಸುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ಒಂದು ಪದ್ಯ, ಒಂದು ಕವಿತೆ ನಾನು ಓದ್ತಿದ್ದೀನಿ ಅಂತಂದರೆ ಅಥವಾ ಕೇಳ್ತಾ ಇದ್ದೀನಿ ಅಂದರೆ ಅದು ನನ್ನ ಮನಸ್ಸಿನ ಪರಿವರ್ತನೆ ಮಾಡುವಂಥದ್ದು.
ನನಗೆ ಒಂದು ಎನ್ಲೈಟನ್ಮೆಂಟ್ ಅಂತ ಏನು ಕರಿತೀವಿ, ಒಂದು ಬೆಳಕು ಕೊಡುವಂಥದ್ದು, ಒಂದು ಹೊಸತನವನ್ನು ಪರಿಚಯಿಸುವಂಥದ್ದು. ಅದರಿಂದ ನಿಮ್ಮ ಕಾರ್ಯಕ್ರಮವನ್ನು ನಾನು ಸಂತೋಷದಿಂದ ಉದ್ಘಾಟನೆ ಮಾಡ್ತಾ ನನ್ನ ಪದ್ಯವನ್ನು, ನನ್ನ ಕವಿತೆಯನ್ನು ಓದ್ತೇನೆ. ಕವನದ ಶೀರ್ಷಿಕೆ? ಕವನದ ಶೀರ್ಷಿಕೆ ಹಿಡಿ ಅನ್ನ ಬೇಯಿಸುವಂತಿದ್ದರೆ. ಹಿಡಿ ಅನ್ನ ಬೇಯಿಸುವಂತಿದ್ದರೆ ಇಲ್ಲಿರುವ ನಾನು ಒಂದು ಬೆಂಕಿ ಪೆಟ್ಟಿಗೆ, 1 ಲೀಟರ್ ಸೀಮೆ ಎಣ್ಣೆ, ಮತ್ತೊಂದು ಲೀಟರ್ ಪೆಟ್ರೋಲ್ ಬಗ್ಗೆ ಚಿಂತಿಸುತ್ತಾ ಎಲ್ಲಿಗೆ ಹೋಗುತ್ತೇನೆಂದರೆ ಅಯೋಧ್ಯೆಯ ಇಟ್ಟಿಗೆ ಮಾತಿಗೆ, ಕಲ್ಯಾಣದಲ್ಲಿ ತೊಲೆಬಿದ್ದ ಸಂಗತಿಗೆ, ದಿಲ್ಲಿಯಲ್ಲಿ ಉಳಿದ ಜೀವಂತ ತಲೆಗೆ. ಬೆಂಕಿ ಪೆಟ್ಟಿಗೆ ಎಂದರೆ ಅದೆಷ್ಟೋ ದುಡ್ಡಿರಬಹುದು, ಸೀಮೆ ಎಣ್ಣೆ, ಪೆಟ್ರೋಲ್ ಕೂಡ. ಆದರೆ ಅವು ತಮ್ಮಷ್ಟಕ್ಕೆ ಇದ್ದರೆ ಥರಾವರಿ ಚೆಂದವಿರುತ್ತವೆ. ಪಟ್ಟಣದ ಕಂಪನಿಯವನು, ಎಣ್ಣೆ ಬಾವಿಯವನು ಇಬ್ಬರೂ ಒಟ್ಟಿಗೆ ಕುಂತು ಸುಖ ದುಃಖ ಮಾತಾಡಬಹುದು. ಇಲ್ಲ ಇದಕ್ಕೊಂದು ಕರ್ಷಣ ಬಂದು ಬಿಟ್ಟರೆ ಇಲ್ಲಿರುವ ನಾನು ಅಲ್ಲಿ ಕಲ್ಯಾಣಕ್ಕೆ, ಅಯೋಧ್ಯೆಗೆ ಹೋಗುತ್ತಾ ನಾಮ, ವಿಭೂತಿ, ಲಿಂಗ, ಜನಿವಾರ, ಮಠ, ಮಂದಿರ, ಗರ್ಭ, ಶಿಶುಮರಣ ಎಂದು ಏನೆಲ್ಲ ಅನಂತ ಭಾಷಣ ಬಿಗಿಯುತ್ತಾ ಎಲ್ಲಿಯ ದಿಲ್ಲಿ, ಎಲ್ಲಿಯ ಅಯೋಧ್ಯೆ, ಎಲ್ಲಿಯ ಕಲ್ಯಾಣ ಎಂದು ದಿಗ್ಭ್ರಮೆ ತೋರುತ್ತಾ ಹೀಗೆಲ್ಲ ಆಡುತ್ತಾ ಚಾಚಿಕೊಳ್ಳುತ್ತಲೇ ಇರುತ್ತೇನೆ. ಆದರೂ ಬೆಂಕಿ ಪೆಟ್ಟಿಗೆ ನಮಗೆ ಬೇಕೇ ಬೇಕು. ಬೇಡವೆನ್ನಲು ಸಾಧ್ಯವೇ? ಸೀಮೆ ಎಣ್ಣೆ, ಪೆಟ್ರೋಲ್ ಕೂಡ. ಆದರೆ ಇವನ್ನೆಲ್ಲ ಬಳಸಿ ನಾನು ಅನಂತ ಯಾತ್ರೆಯ ಮೂಲಕ ಬುದ್ಧಗಯಾದ ಒಂದು ಮೂಲೆಗೆ ಹೋಗಿ ಅಲ್ಲಿ ಬೆಳಕಿನ ದೀಪ ಹಚ್ಚಿ ಇಂಧನ ಶಕ್ತಿಯಲ್ಲಿ ಒಂದು ಹಿಡಿ ಅನ್ನ ಬೇಯಿಸಿ ಎಲ್ಲರಿಗೂ ಹಂಚುವಂತಿದ್ದರೆ ನಾನು ಹೀಗೆಲ್ಲ ಯೋಚಿಸಲೇಬೇಕಾಗಿರಲಿಲ್ಲ. ಇಷ್ಟಾದರೂ ಇಲ್ಲಿರುವ ನಾನು ಇಂಥ ದುಬಾರಿ ಕಾಲದಲ್ಲೂ ಬೆಂಕಿ ಪೆಟ್ಟಿಗೆ, ಸೀಮೆ ಎಣ್ಣೆ ಹಿಡಿದು ಹುಡುಕುತ್ತಿದ್ದೇನೆ. ಇಂಡಿಯಾದ ತುಂಬ ಇರುವ ಆತ್ಮಗಳನ್ನು, ಅವುಗಳ ಪಂಚೇಂದ್ರಿಯಗಳನ್ನು, ರಂಗು ರಂಗಿನ ಕನಸುಗಳನ್ನು, ಹಗಲಿನ ಬೆಳಕನ್ನು. ನಿಮ್ಮ ಇಡೀ ಅನ್ನವನ್ನು ಬೇಯಿಸುವಂಥ ಒಂದು ಕ್ರಿಯೆಯಲ್ಲಿ ಒಂದು ವಸ್ತು ಅದು ಯಾವ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಸಾರ್ವಜನಿಕರಿಗೆ ಒಳ್ಳೆಯದಾಗುತ್ತೆ. ಅದು ಒಂದು ಕಿಡಿಯನ್ನು ಅನ್ನ ಬೇಯಿಸೋದಕ್ಕೂ ಬಳಸ್ಬೋದು, ಅದೇ ಒಂದು ಕಿಡಿ ಒಂದು ನಾಶ ಮಾಡುವಂಥ ಕ್ರಿಯೆಗೂ ಬಳಸ್ಬೋದು. ನಾವುಗಳು ಮಾಡಬೇಕಾಗಿರೋದು ಅನ್ನ ಬೇಯಿಸುವ ಕೆಲಸ ಆಗಬೇಕು, ಹಸಿವನ್ನು ತಣಿಸುವಂಥ ಕೆಲಸ ಆಗಬೇಕು, 4 ಜನಕ್ಕೆ ಸಮೃದ್ಧಿಯನ್ನು ಅಥವಾ ಸಂತಸವನ್ನು ಕೊಡುವಂಥ ಕ್ರಿಯೆಗೆ ನಮ್ಮನ್ನು ನಾವು ಒಗ್ಗಿಸ್ಕೊಂಡ್ರೆ ಆ ವಸ್ತುನ ಹುಟ್ಟು ಸಾರ್ಥಕ ಅನ್ನುವಂಥ ಒಂದು ರೂಪವನ್ನು ಹೇಳ್ಕೊಡುವ ಪ್ರಯತ್ನದಲ್ಲಿ ನೀವು ಈ ಒಳತೋಟಿಯನ್ನು ಇಟ್ಟುಕೊಂಡು ಬರೆದಂತಹ ಸಂದರ್ಭ ಮತ್ತು ಅದರ ಸಂದೇಶ ಏನು ಸರ್? ಇಲ್ಲ, ಅದು ನಮ್ಮ ಇವತ್ತಿನ ರಾಜಕೀಯ ಪರಿಸ್ಥಿತಿ. ಅಂದರೆ ನಾನು ಈ ಪದ್ಯ ಬರೆದಿರೋದು ಹೆಚ್ಚು ಕಡಿಮೆ ಒಂದು 25 ವರ್ಷಗಳ ಹಿಂದೆ. ಆವಾಗಿನ ಪರಿಸ್ಥಿತಿಗೂ ಇವಾಗಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸ ಏನಿಲ್ಲ. ಅವತ್ತೇನು ನಾವು ಆ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ವು, ಅದಕ್ಕಿಂತ ಇನ್ನಷ್ಟು ದೊಡ್ಡ ಬಿಕ್ಕಟ್ಟನ್ನು ಇವಾಗ ಎದುರಿಸ್ತಾ ಇದ್ದೀವಿ. ಅವತ್ತಿನ ಆ ಬಿಕ್ಕಟ್ಟನ್ನು ರಾಜಕೀಯವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗಗಳ ದೃಷ್ಟಿಯಿಂದಲೂ ಕೂಡ ಅಲ್ಲೊಂದು ಬಿಗುವಾದಂಥ ವಾತಾವರಣ. ಆ ಬಿಗುವಾದಂಥ ವಾತಾವರಣವನ್ನು ಸೂಕ್ಷ್ಮಮತಿಯಾದಂಥವನು ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಆವಾಗ ಅವನಿಗೊಂದು ಲೆಟೌಟ್ ಬೇಕಾಗುತ್ತೆ, ಒಂದು ಅಭಿವ್ಯಕ್ತಿ ಬೇಕಾಗುತ್ತೆ. ನನ್ನ ಅಭಿವ್ಯಕ್ತಿ ಮಾಧ್ಯಮ ಕವಿತೆ ಆದ್ದರಿಂದ, ಕಾವ್ಯ ಆದ್ದರಿಂದ ನಾನು ಕಾವ್ಯದ ಮುಖಾಂತರ ಅದನ್ನು ಅಭಿವ್ಯಕ್ತಿಸೋದು ಪ್ರಯತ್ನ ಮಾಡಿದ್ದೇನೆ. ಅಂದರೆ ಅಲ್ಲಿ ಪೆಟ್ರೋಲು, ಇವೆಲ್ಲ ಸಂಕೇತಗಳು, ಇವೆಲ್ಲ ರೂಪಗಳು. ಈ ರೂಪಗಳು ಯಾಕೆ ಅಂತಂದರೆ, ನೀವು ಹೇಳಿದಾಗೆ ಬೆಂಕಿ ಕಡ್ಡಿಯನ್ನು ಗೀರಿದರೆ ನಾವು ನಾಶನೂ ಮಾಡ್ಬೋದು, ಬೆಳಕನ್ನು ಕೊಡೋದು ಅನ್ನೋದು. ಈ ಎರಡು ಭಾಳ ಸಂದಿಗ್ಧವಾದಂಥ ಒಂದು ಸ್ಥಿತಿಯಲ್ಲಿ ನಾವು ಏನು ಮಾಡ್ಬೋದು, ಏನನ್ನು ಅದಕ್ಕೆ ಬುದ್ಧಗಯ ಅನ್ನುವಂಥ ಒಂದು ರೂಪಕ ಏನು ಬರುತ್ತೆ. ಬುದ್ಧ ಇಡೀ ಏಷ್ಯಾದ ಬೆಳಕು ಅಂತ ಹೇಳಿ ಕರಿತೀವಿ, ಇಡೀ ಜಗತ್ತಿನ ಬೆಳಕು. ಹಾಗೆ ಅಲ್ಲಿಂದ ಬಸವಣ್ಣ, ಅಲ್ಲಿಂದ ಗಾಂಧಿ, ಅಲ್ಲಿಂದ ನಮ್ಮವರೆಗೂ ಬಂದರೆ ಗಾಂಧಿಯನ್ನು ನಾವು ನಾಶ ಮಾಡಿರುವಂಥ ಹೊತ್ತಿದು. ಗಾಂಧಿಯನ್ನು ಮರಿತಾ ಇದ್ದೀವಿ, ಎರಡೂ ಕೂಡ ನಮ್ಮಿಂದ ದೂರ ಆಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಬಹುಶಃ ಈ ಕವಿತೆ 25 ವರ್ಷದಿಂದ ಬರೆದ್ರು ಅಷ್ಟೇ, ಇವತ್ತು ಬರಲು ಅಷ್ಟೇ ಅಂತ ನನಗನ್ಸುತ್ತೆ. ಖಂಡಿತ ಅದು ಕವಿ. ಅದಕ್ಕೆ ಒಂದು ಗಾದೆ ಮಾತಿದೆ, ರವಿ ಕಾಣದ್ದನ್ನ ಕವಿ ಕಂಡ. ನಾಳೆ ಬೆಳಿಗ್ಗೆ ಸೂರ್ಯೋದಯ ಮೋಡದಲ್ಲಿರುತ್ತೋ ಮಂಜಿನಲ್ಲಿರುತ್ತೋ ಗೊತ್ತಿಲ್ಲ, ಆದ್ರೆ ಕವಿ ಹೇಗೆ ಬೇಕಾದ್ರೂ ಭಾವಿಸ್ಕೊಂಡು ಅದರಿಂದ ಒಳ್ಳೆ ಸಂದೇಶಗಳನ್ನು ಕೊಡೋದಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತಾವು ಹೃದಯಂಗವಾಗಿ ಬಹಳ ಚಂದ ಪದಪುಂಜಗಳನ್ನು ಜೋಡಿಸಿ ಸಂದೇಶವನ್ನು ಕೊಟ್ಟಿದ್ದೀರಿ. ಈ ಹೊತ್ತಿನ ಸಂದರ್ಭಕ್ಕೆ ಮತ್ತೊಂದು ಕವನವನ್ನು ತಾವು ವಾಚನ ಮಾಡೋದ್ರ ಮೂಲಕ ಇದಕ್ಕೆ ಮತ್ತಷ್ಟು ಮೆರುಗನ್ನು ಕೊಡಿ. ಆಯ್ತು. ಕೊನೆಯ ಹಾಡು ಅಂತೇಳಿ ಈ ಕವಿತೆ ಹೆಸರು.
ಮೊದಲು ಪದ್ಯ ಓದ್ಬಿಡ್ತೇನೆ ಓಕೆ ಸರ್. ನಾನು. ನಿನಗಾಗಿ ನಿನ್ನ ಮುಂದಿರುವ ಕಾಲಕ್ಕಾಗಿ ಮಗು ಬಿಟ್ಟು ಹೋಗುತ್ತಿರುವೆ. ನಿನಗಾಗಿ ನಿನ್ನ ಮುಂದಿರುವ ಕಾಲಕ್ಕಾಗಿ ಮಗು ಬಿಟ್ಟು ಹೋಗುತ್ತಿರುವೆ. ಬರಡು ಪರ್ವತಗಳನ್ನು, ಪಂಜರದ ಬೇರುಗಳನ್ನು, ಹಕ್ಕಿಯ ಶವಗಳನ್ನು, ಉಕ್ಕಿ ಬರುವ ದುಃಖದ ಮಹಾಪೂರವನ್ನು, ತಣ್ಣಗಾದ ಕಣ್ಣೀರಿನ ಕಾಲುವೆಗಳನ್ನು, ಬತ್ತಿದ ಹೊಳೆಗಳನ್ನು, ಬಿರುಕು ಬಾಯ್ಬಿಟ್ಟ ಕೆರೆಯ ತೆರೆದೆದೆಗಳನ್ನು, ರತ್ನಕೋಶದ ಅಣುವಿಕಿರಣ ಸುಟ್ಟ ಭಗ್ನಾವಶೇಷಗಳನ್ನು, ತೊತ್ತಳ ತುಳಿದ ಕೋಟೆ ಕೊತ್ತಳವನ್ನು, ನಿನಗಾಗಿ ಇರಲೆಂದು ಹಾರೈಸಿ ಹಗಲಿರುಳೂ ಎಣಿಸಿ ಕೂಡಿಸಿದ ನಾಣ್ಯದ ತಿಜೋರಿಯನ್ನು, ಅನ್ನ ಅಡವಿಟ್ಟ ಕಾರ್ಖಾನೆಗಳನ್ನು, ನೆಲದ ಅಂಗಾಲು ಗೊಬ್ಬೆಗಳನ್ನು, ಅಂಗೈ ತುಂಬಿದ ಕೀವು ರಸವನ್ನು, ತಲೆ ಎತ್ತಿ ತಲೆ ಕಡಿದ ಕುಡುಗೋಲು ಕೊಡಲಿಗಳನ್ನು, ವಾಯುಮಂಡಲ ತಿಂದುಗಿದ ವಿಷವನ್ನು, ಕಣ್ಣ ದೊಕರಲ್ಲಿ ಕತ್ತಲು ಸುತ್ತಾಡುವ ಅಂಗಳವನ್ನು, ಮನದ ಸುಡು ಬಯಲ ಬೂದಿ ಕನಸುಗಳನ್ನು, ನನ್ನ ಹಿರಿಯರು ನನಗೆ ಬಳುವಳಿಯಿತ್ತ ಗೆದ್ದಲ ಹಣ್ಣುಗಳನ್ನು, ನನ್ನವೇ ಆದ ಆಳದ ಹುಣ್ಣುಗಳನ್ನು, ಹುಳ ತಿಂದ ಜಂತೆಗಳ ಸೋರು ಮನೆಯನ್ನು. ಆದರೆ ಮಗು, ಕಾಲಾಂತರದ ವಿಶಾಲ ಗಗನದಲ್ಲಿ ಹಾರು ಹಕ್ಕಿಯೊಂದ ಕಂಡರೆ ಬಚ್ಚಿಟ್ಟಿಕೋ ಬೆಚ್ಚಗಿರಬಹುದಾದ ನಿನ್ನ ಎದೆಗೂಡಲ್ಲಿ. ಅಲ್ಲೆಲ್ಲಾದರೂ ನೆಲದ ಕನಸೊಂದ ಕಂಡರೆ ಸಾಕಿ ಸಲಹುವ ಮೃದು ಕೈಗಳ ಪಡೆದಕ್ಕೋ. ನಿನಗಾಗಿ ನಿನ್ನ ಮುಂದಿರುವ ಕಾಲಕ್ಕಾಗಿ ಮಗು ಬಿಟ್ಟು ಹೋ. ಅಂದರೆ ಕೊನೆಯ ಹಾಡು ಏನು ಅಂತ ಹೇಳಿದ್ರೆ, ಅವನು ತನ್ನ ಪೂರ್ವಿಕರೇನು ಅವನಿಗೆ ಸಮೃದ್ಧವಾದ ಬದುಕನ್ನು, ಸಮೃದ್ಧ ಸಂಪತ್ತು, ಬದುಕು, ಆಸ್ತಿ, ಅಂತಸ್ತು ಬಿಟ್ಟು ಹೋಗಿದ್ರು. ಅದನ್ನು ಹೆಚ್ಚು ಮಾಡೋಕ್ಕಾಗದೆ ಬದುಕಿನ ಜಂಜಾಟದಲ್ಲಿ, ಈ ಸ್ಥಿತ್ಯಂತರಗಳ ಮಧ್ಯದಲ್ಲಿ, ಘಟನೆಗಳ ಮಧ್ಯದಲ್ಲಿ ಜರ್ಜರಿತವಾದಂತಹ ಬದುಕಿನ ಅವಶೇಷಗಳನ್ನು ಮಾತ್ರ ಬಿಟ್ಟು ಹೋಗ್ತಾ ಇದ್ದೀನಿ. ಇವುಗಳನ್ನು ನೋಡ್ತಾ ನೋಡ್ತಾ ನೀನು ಮತ್ತೊಂದು ಪುಟ್ಟ ಹಕ್ಕಿಯನ್ನು ಹಂಚಿಕೊಳ್ಳೋದಾಗಬಹುದು. ಹೀಗೆ ನಾವು ನಮ್ಮ ಒಟ್ಟು ಪ್ರಕೃತಿಗೆ ಮಾಡ್ತಾ ಇರುವಂಥ ಅವಮಾನ, ಅನ್ಯಾಯ ಮತ್ತು ಪ್ರಕೃತಿಯ ಮೇಲೆ ನಾವು ನಡೆಸ್ತಾ ಇರುವಂಥ ದಬ್ಬಾಳಿಕೆ, ಅಂದರೆ ನಿಸರ್ಗ ಸಹಜವಾದಂಥ ಬದುಕನ್ನು ಮೀರಿ ನಾವು ನಮ್ಮ ತಂತ್ರಜ್ಞಾನವನ್ನು ಬಳಸ್ಕೊಂಡು, ಈಗ ಕೃತಕ ಬುದ್ಧಿಮತ್ತೆ ಅನ್ನುವಂಥದ್ದು ಒಂದು ಬಂದಿದೆ. ಅದು ಏನನ್ನ ಯಾವ ಅವಾಂತರವನ್ನು ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ ನಮಗೆ. ಅಂಥದ್ದೊಂದು ಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಇವತ್ತು ನಮ್ಮ ಇಡೀ ಕಾಡುಗಳು ನಾಶ ಆಗ್ತಾ ಇರುವಂಥದ್ದು, ನಮ್ಮ ದುರಾಶೆ ಹೆಚ್ಚಾಗ್ತಾ ಇರುವಂಥದ್ದು, ನಾವು ಸಹಜ ಬದುಕಿನಿಂದ ದೂರ ಸರಿತಾ ಇರುವಂಥದ್ದು, ನಾವು ಮುಂದಿನ ತಲೆಮಾರಿಗೆ ಏನು ಬಿಟ್ಟು ಹೋಗ್ತಾ ಇದ್ದೀವಿ ಅಂದರೆ, ನಾವು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ಮಾಡಬೇಕು ಅಂತೀವಿ, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಬೇಕು ಅಂತೀವಿ. ಇದರಿಂದ ಏನು ದುಷ್ಪರಿಣಾಮಗಳಾಗ್ತವೆ, ಭವಿಷ್ಯದಲ್ಲಿ ನಾವೇನು ಉಳಿಸ್ಕೊಂಡು ಹೋಗ್ಬೋದು ಅಥವಾ ಏನನ್ನು ಅಳಿಸಿ ಹೋಗ್ತೀವಿ, ಇದು ಈ ಇಡೀ ಪದ್ಯದ ಸಾರಾಂಶ. ಅಂದ್ರೆ ನಮ್ಮ ಪ್ರಗತಿಯ ಹೆಸರಿನಲ್ಲಿ ನಾವು ಮಾಡುವಂತ ಅವಾಂತರಗಳು ಮುಂದೆ ಅದರಿಂದ ಮತ್ತಷ್ಟು ವಿಕೋಪಗಳಾಗಬಾರ್ದು, ಪ್ರಕೃತಿ ವಿಕೋಪಗಳಿಗೆ ಸಿಕ್ಕಿ ಬದುಕು. ಅದಕ್ಕೆ ಗಾಂಧೀಜಿ ಬಹಳ ಸ್ಪಷ್ಟವಾಗಿ 100 ವರ್ಷದಿಂದನೇ ಹೇಳಿದರು. ಹಿಂದ್ ಸ್ವರಾಜ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು, ನಾಗರಿಕತೆ ಅನ್ನುವಂಥದ್ದು ಒಂದು ಶಾಪ ಅಂದರು, ಅದೊಂದು ವಿಷ ಅಂತಂದ್ರು. ಪಶ್ಚಿಮವನ್ನು ನಾವು ಸೋಲಿಸ್ಬೇಕಾಗಿಲ್ಲ, ಪಶ್ಚಿಮ ತನ್ನಷ್ಟಕ್ಕೆ ತಾನೇ ಸೋತು ಹೋಗುತ್ತೆ. ಯಾಕೆಂದ್ರೆ ಅದರ ನಾಗರಿಕತೆ ಅಂತ. ಯಾಕೆಂದರೆ ಆಗೇನು ಕೈಗಾರಿಕಾ ಕ್ರಾಂತಿ ಆಗಿತ್ತು, ಎನ್ಲೈಟನ್ಮೆಂಟ್ ಯುಗ ಪ್ರಾರಂಭ ಆಗಿ ಮುಗಿತಾ ಬಂದಿತ್ತು. ಅಂಥ ಸಂದರ್ಭದಲ್ಲಿ ಇಡೀ ಪಶ್ಚಿಮದ ನಾಗರಿಕತೆಯನ್ನು ನಾವು ಇಲ್ಲಿಗೆ ತಂದಿಟ್ಟರೆ, ಅಂದರೆ ನಾವು ನಮ್ಮ ಬ್ರಿಟಿಷರ ಆಳ್ವಿಕೆಯಲ್ಲಿ ಇಂಡಿಯಾ ಏನು ಕಾಣ್ತು, ಆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇಂಡಿಯಾ ಏನು ಆಗ್ತಾ ಇದೆ ಅನ್ನುವಂಥದ್ದು ಗಾಂಧಿ ಚೆನ್ನಾಗಿ ಗ್ರಹಿಸಿದ್ರು. ಆ ದೃಷ್ಟಿಯಿಂದಲೇ ಪ್ರಕೃತಿ ನಮಗೆ ಏನೆಲ್ಲವನ್ನೂ ಕೊಡುವಂಥ ಶಕ್ತಿ ಇದ್ದರೂ ಕೂಡ ನಮ್ಮ ದುರಾಶೆಯನ್ನು ಮಣಿಸುವಂಥ ಶಕ್ತಿ ಅದಕ್ಕಿಲ್ಲ. ಯಾಕಂದ್ರೆ ಅದೇ ನಾಶ ಆಗೋಗುತ್ತೆ, ಅದ್ರ ಜೊತೆ ನಾವು ನಾಶವಾಗ್ತೀವಿ. ಅಂದ್ರೆ ಹಿತಮಿತದ ಬದುಕು, ಆಮೇಲೆ ಸಹ ಸಂಬಂಧದ ಬದುಕು ಮತ್ತು ಪ್ರೀತಿ ವಿಶ್ವಾಸದ ಬದುಕಿನ ಮುಂದೆ ಯಾವ ನಾಗರಿಕತೆಯ ಸೋಂಕು ಅತಿಯಾಗಬಾರದು ಅನ್ನುವಂಥ ಒಂದು ಸದುದ್ದೇಶದ ಸಂದೇಶ ನೀವು ನೀಡಿದ್ದೀರಿ. ಜೊತೆಗೆ ಸರ್, ಇವತ್ತಿನ ಯುವ ಲೇಖಕರು ಅಥವಾ ಯುವ ಕವಿಗಳಾಗಿ ಹೊರಟವರು ತಾವು ಕಂಡಂತಹ ನೋವು ನಲಿವುಗಳನ್ನು, ಸುಖ ದುಃಖಗಳನ್ನು, ವೈಪರೀತ್ಯಗಳನ್ನು, ಭ್ರಷ್ಟಾಚಾರ ಅಥವಾ ಅಹಿಂಸಾ ಅಥವಾ ಪ್ರಾಮಾಣಿಕ ಬದುಕನ್ನು ಕವನದ ಮೂಲಕ ಬರೀಬೇಕು, ಅಥವಾ ಕವನದ ಮೂಲಕ ನಾನೊಬ್ಬ ಕವಿಯಾಗಿ ಏನೋ ಗುರುತಿಸ್ಕೊಳ್ಬೇಕು, ಅಥವಾ ಕವನ ಬೇರೆಯವ್ರ ಮೇಲೆ ಇದೇನೋ ಮಾಡಬೇಕು ಅಂತೇಳಿ ಬರೆಯುವ ಭರಾಟೆಯಲ್ಲಿ ಬಳಸ್ತಕ್ಕಂಥ ರೀತಿ, ಶೈಲಿ ಹೇಗಿರಬೇಕು ಅಂತ. ಅದು ನವಕವಿಗಳು ಅಂತ ಏನು ಕರಿತೀವಿ, ತರುಣ ಕವಿಗಳು ಅಂತ ಏನು ಕರಿತೀವಿ, ಅದು ಕವಿ ಇರ್ಬೋದು, ಕವಿತ್ರಿ ಇರ್ಬೋದು, ಅವರು ಭಾಳ ದೊಡ್ಡ ಹೊಣೆಗಾರಿಕೆ ಇದೆ ಅವ್ರಿಗೆ. ಹೌದು,
ಯಾಕಂದರೆ ಎಲ್ಲ ಕವಿಗಳಿಗೂ ಕೂಡ ಹೊಣೆಗಾರಿಕೆ ಇದೆ. ಕವಿಯಾಗೋದು ಅಂತಂದ ಕ್ಷಣಕ್ಕೆ ಅದೊಂದು ಫ್ಯಾಷನ್ ಅಲ್ಲ, ಅದೊಂದು ಬಹಳ ದೊಡ್ಡ ಉತ್ತರದಾಯಿತ್ವ. ಅದು ಆ ಉತ್ತರದಾಯಿತ್ವ ಹೆಂಗೆ ಬರುತ್ತೆ ಅಂತಂದರೆ ನಮ್ಮ ಸಮಾಜವನ್ನು ಸೂಕ್ಷ್ಮವಾಗಿ ವೀಕ್ಷಿಸೋದ್ರ ಮುಖಾಂತರ, ಅದನ್ನು ನೋಡೋದ್ರ ಮುಖಾಂತರ, ಅಬ್ಸರ್ವ್ ಮಾಡೋದ್ರ ಮುಖಾಂತರ. ಅಬ್ಸರ್ವೇಷನ್ ಅನ್ನುವಂಥದ್ದು ಎಷ್ಟು ಸೂಕ್ಷ್ಮ ಇರಬೇಕು ಅಂತಂದರೆ ಸಣ್ಣ ಸಣ್ಣ ಕೊರತೆಯೂ ಕೂಡ ಅವನನ್ನು ನೋಯಿಸಬಾರ್ದು. ಅಂಥ ನೋಯುವಿಕೆಯ ಮುಖಾಂತರ ಕವಿತೆ ಹುಟ್ಟಬೇಕು ಮತ್ತು ಅವನದ್ರೊಳಗೆ ಪಾಲ್ಗೊಳ್ಬೇಕು. ಈಗ ನಾವು ಕವಿಗಳು ಬರೋದು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ನಮ್ಮ ಇಡೀ ಸಾಮಾಜಿಕ ಚಲನೆ ಹೇಗೆ ನಡೀತಾ ಇದೆ, ಅದು ಯಾವ ದಿಕ್ಕಿಗೆ ಚಲಿಸ್ತಾ ಇದೆ, ಅದನ್ನು ಹೆಂಗೆ ನಾವು ಅದನ್ನು ತಡೆಗಟ್ಟೋದು ಹೆಂಗೆ, ಅದು ಬೇರೆ ದುಷ್ಟ ಪರಿಣಾಮಗಳೇನಾದರೂ ಅದರಿಂದ ಆಗುತ್ತಂದ್ರೆ ಅದನ್ನು ತಡೆಯೋದು ಹೇಗೆ ಅನ್ನುವಂಥದ್ದು, ಮತ್ತು ಅದನ್ನು ಪ್ರತಿಭಟನಾತ್ಮಕವಾಗಿ ಅದನ್ನು ಪ್ರತಿಕ್ರಿಯಿಸೋದು ಹೇಗೆ. ಹಾಗಿಲ್ಲದೆ ಇದ್ದರೆ ನಾನು ಕಾವ್ಯ ಬರೋದು ಕೂಡ ಪ್ರಯೋಜನ. ಒಂದು ಪದಪ್ರಯೋಗ ಆಗುತ್ತೆ ಹೊರತು ಅದು ಕಾವ್ಯ ಆಗಲ್ಲ. ಕಾವ್ಯಕ್ಕೆ ಅಪಾರವಾದಂಥ ಶಕ್ತಿ ಇದೆ. ಕಾವ್ಯದಲ್ಲಿ ಒಂದು ದಿವ್ಯತೆ ಇರುತ್ತೆ, ಒಂದು ಡಿವೈನ್ ಕ್ವಾಲಿಟಿ ಇರುತ್ತೆ. ಅದಕ್ಕೆ ಆ ಡಿವೈನ್ ಕ್ವಾಲಿಟಿ ಏನು ಅನ್ನೋದನ್ನ ಹುಡುಕ್ಬೇಕು ನಾವು. ಆ ಹುಡುಕಿದಾಗ ನನಗೆ ಮನುಷ್ಯರು ಕಾಣ್ತಾರೆ. ನನ್ನ ಅತ್ಯಂತ ಕೆಳವರ್ಗದಲ್ಲಿ, ಕೆಳ ಜಾತಿಯಲ್ಲಿ ಇರುವಂಥ ಜನ ಏನು ನೋವು ಪಡ್ತಾ ಇದ್ದಾರೆ, ಆ ನೋವಿನ ಅನುಭವ ಆಗುತ್ತೆ ನನಗೆ. ಆ ನೋವನ್ನು ನಾನು ಅಭಿವ್ಯಕ್ತಿಸುವಾಗ ನಾನು ಹೆಂಗೆ ಕ್ರಿಯಾಶೀಲವಾಗಿ ಅದನ್ನು ಅಭಿವ್ಯಕ್ತಿಸ್ಬೇಕು. ಬರೀ ತಟಸ್ಥವಾಗಿ ಅಭಿವ್ಯಕ್ತಿಸೋದು ಬೇರೆ, ಕ್ರಿಯಾಶೀಲವಾಗಿ ಅಭಿವ್ಯಕ್ತಿಸೋದು ಬೇರೆ. ಹಾಗೆ ಕ್ರಿಯಾಶೀಲತೆಯನ್ನು ಕಳ್ಕೊಂಡು ನಾವು ಏನನ್ನೂ ಮಾಡೋಕ್ಕಾಗಲ್ಲ. ತರುಣ ಕವಿಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಒಂದು ಹೊಣೆಗಾರಿಕೆ ಇದೆ, ಅದಕ್ಕೆ ಸರಿಯಾದ ಅಧ್ಯಯನ ಬೇಕು. ಈಗ ನಮ್ಮಲ್ಲಿ ತರುಣ ಕವಿಗಳದ್ದು ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ಅಧ್ಯಯನಶೀಲತೆ ಇಲ್ಲ. ಕಾವ್ಯ ಮೀಮಾಂಸೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಮತ್ತು ಭಾಷೆಯ ಆಳದ ಶಕ್ತಿ ಅಂಥದ್ದು ಅಂತೇಳಿ ಗುರುತಿಸೋಕೆ ಸಾಧ್ಯ ಆಗಿರಲ್ಲ. ಭಾಷೆಯನ್ನು ಹೇಗೆ ಹೊಲಿಸ್ಕೋಬೇಕು ಅನ್ನುವಂಥದ್ದು ಗೊತ್ತಿರಲ್ಲ. ಆದರೂ ನಾನು ಕವಿತೆ ಬರೆಯೋಕೆ ಹೋಗ್ತೀನಿ ಅನ್ನುವಂಥದ್ದು ಅದೊಂದು ದೊಡ್ಡ ದಡ್ತನ ಆಗುತ್ತೆ. ಅದರಿಂದ ಮೊದಲು ಓದಿನ ಮುಖಾಂತರ ತನ್ನವನ್ನು ತಾನು ಕಂಡ್ಕೋಬೇಕು. ಅಂದರೆ ಹುಡುಕಬೇಕು. ನಾನು ಎಲ್ಲಿ ಸಿಕ್ಕಬಲ್ಲೆ, ನಾನೆಲ್ಲೋ ಕಳೆದೋಗಿರ್ತೀನಿ. ಆ ಕಳೆದೋಗಿರೋದು ನಾನು ಹುಡುಕ್ಬೇಕು. ನಾನು ಹುಡುಕೋದು ಮತ್ತು ಆ ಹುಡುಕೋದ್ರ ಮುಖಾಂತರ ನನ್ನ ಅಧ್ಯಯನಶೀಲತೆಯ ಮುಖಾಂತರ ಅದನ್ನು ಕಂಡುಕೊಳ್ಳೋದು. ಅಂದರೆ ಒಟ್ಟಾರೆ ಕವಿಯಾದವನಿಗೆ ಮುಂದಷ್ಟು ಜಾಗೃತಿ ಇರುತ್ತೆ, ಸಮಯ ಪ್ರಜ್ಞೆ, ಸತತ ಪ್ರಯತ್ನ, ಆತ್ಮವಿಶ್ವಾಸ, ಒಳ್ಳೆಯ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ದೀರಿ. ಜೊತೆಗೆ ಈ ಹೊತ್ತಿನ ನಮ್ಮ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಕರೆಗೆ ಹೋಗೊಟ್ಟು ಅತ್ಯಂತ ಅಭಿಮಾನದಿಂದ ಬಂದು ಇದನ್ನು ಉದ್ಘಾಟಿಸಿ ಒಳ್ಳೆಯ ಸಂದೇಶವನ್ನು ನಾಡಿನ ಕವಿ ಮಿತ್ರರಿಗೆ ಮತ್ತು ಓದುಗರಿಗೆ ಕೊಟ್ಟ ನಿಮಗೆ ಈ ಕಾರ್ಯಕ್ರಮದ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ, ಅಭಿನಂದನೆಗಳು ಸರ್. ನಮಸ್ಕಾರ. ಆತ್ಮೀಯ ಪ್ರೇಕ್ಷಕರೇ, ಮುಂದಿನ ವಾರದಿಂದ ಪ್ರತಿ ಭಾನುವಾರ ಸಂಜೆ ಮತ್ತೊಬ್ಬ ಕವಿಗಳೊಂದಿಗೆ ನಿಮ್ಮೊಟ್ಟಿಗೆ ಬೆರೀತೇವೆ, ಮಾತನಾಡ್ತೇವೆ, ಸಂದೇಶವನ್ನು ನೀಡ್ತೇವೆ. ಅಲ್ಲಿವರೆಗೂ ಧನ್ಯವಾದಗಳು.